ಆಟೋ ಮತ್ತು ಕಾನ್ವೆಂಟ್ ಬಸ್ ಡಿಕ್ಕಿ ಪರಿಣಾಮ ಆಟೋ ಬೇಕರಿ ಅಂಗಡಿಗೆ ನುಗ್ಗಿರುವ ಘಟನೆಯೊಂದು ಹನಗೋಡು ಗ್ರಾಮದ ಹಳೆ ಬಸ್ ನಿಲ್ದಾಣದ ಆಸ್ಪತ್ರೆಯ ಮುಂಭಾಗ ನಡೆದಿದೆ. ಹುಣಸೂರು ಕಡೆಯಿಂದ ಸಿಂಡೇನಹಳ್ಳಿ ಗ್ರಾಮಕ್ಕೆ ಹೋಗುತ್ತಿದ್ದ ಆಟೋಗೆ ದೊಡ್ಡ ಹೆಜ್ಜೂರು ಕಡೆಯಿಂದ ಬರುತ್ತಿದ್ದಂತಹ ಹುಣಸೂರಿನ ಖಾಸಗಿ ಬಿಜಿಎಸ್ ಆದಿಚುಂಚನಗಿರಿ ಬಾಲಜಗತ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕಾನ್ವೆಂಟ್ಗೆ ಸೇರಿದ ಬಸ್ ಆಟೋಗೆ ಡಿಕ್ಕಿ ಹೊಡೆದಿದ್ದು, ಎಡಭಾಗಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಸ್ವಲ್ಪ ವೇಗವಾಗಿ ಬರುತ್ತಿದ್ದ ಟಾಟಾ ಎಸಿ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಮುಖ್ಯ ರಸ್ತೆಯಲ್ಲಿರುವ ರಾಘವೇಂದ್ರ ಬೇಕರಿಗೆ ನುಗ್ಗಿದೆ. ಇದರ ಪರಿಣಾಮ ಬೇಕರಿಯ ಮುಂಭಾಗ ತಿಂಡಿಗಳನ್ನು ಇರಿಸಿದ್ದಂತಹ ಶೋಕೇಸ್ಗಳಿಗೆ ಡಿಕ್ಕಿ ಹೊಡೆದಿದ್ದು, ಎರಡೂ ಗಾಜಿನ ಶೋಕೇಸ್ಗಳು ಪುಡಿ ಪುಡಿಯಾಗಿವೆ. ಜೊತೆಗೆ ಅದರೊಳಗಿದ್ದಂತಹ ಅಪಾರ ಪ್ರಮಾಣದ ಕೇಕ್, ಪೇಸ್ಟ್ರಿ, ಬ್ರೆಡ್ ಹಾಗೂ ಇನ್ನಿತರೆ ತಿಂಡಿ ತಿನಿಸುಗಳು ಚೆಲ್ಲಾಪಿಲ್ಲಿಯಾಗಿವೆ. ಬೇಕರಿ ಹೆಗ್ಗಂದೂರು ಗ್ರಾಮದ ಪುನೀತ್ ರವರಿಗೆ ಸೇರಿದ್ದು, ಆಟೋ ಚಾಲಕ ಮೂಡಲಕೊಪ್ಪಲು ಗ್ರಾಮದವರಾಗಿದ್ದಾರೆ. ಸದ್ಯ ಈ ಘಟನೆಯಿಂದ ಪ್ರಾಣಹಾನಿ ಯಾವುದೂ ನಡೆದಿಲ್ಲ. ಇನ್ನು ಘಟನೆಗೆ ಇಬ್ಬರು ಚಾಲಕರ ವೇಗವೇ ಕಾರಣ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಮೇಶ್, ಕನ್ನಡ ಜನಶ್ರೀ ನ್ಯೂಸ್, ಹುಣಸೂರು.